ಶನಿವಾರವಷ್ಟೇ ಸಿಎಂ ನಗರದಲ್ಲಿ ರೌಂಡ್ಸ್ ಹಾಕಿದ್ರು. ಅಧ್ವಾನದ ರಸ್ತೆಗಳಲ್ಲಿ ಪರಿಶೀಲನೆ ನಡೆಸಿದ್ರು. ಕಾಮಗಾರಿ ಬಗ್ಗೆ ಖಡಕ್ ಎಚ್ಚರಿಕೆ ನೀಡಿದ್ರು. ಆದ್ರೆ ಸಿಎಂ ಯಾವ ರಸ್ತೆಯಲ್ಲಿ ಎಚ್ಚರಿಕೆ ನೀಡಿದ್ರೋ ಅದೇ ದಾರಿಯಲ್ಲಿ ಬೇಕಾಬಿಟ್ಟಿಯಾಗಿ ಕಾಮಗಾರಿ ಮಾಡಿದ್ದಾರೆ. ರಸ್ತೆ ಗುಂಡಿಗೆ ಜಲ್ಲಿ, ಇಂಜಿನಿಯರ್ ಅಮಾನತು ಎಚ್ಚರಿಕೆ. ಸಿಎಂ ಮಾತಿಗೂ ಡೋಂಟ್ ಕೇರ್, ಮತ್ತೆ ಕಳಪೆ ಕಾಮಗಾರಿ. 6 ದಿನಗಳ ಹಿಂದಷ್ಟೇ ಇದೇ ಹೆಣ್ಣೂರು ಬಾಗಲೂರು ಮುಖ್ಯ ರಸ್ತೆಯನ್ನ ಸಿಎಂ ಪರಿಶೀಲಿಸಿದ್ರು. ರಸ್ತೆ ಗುಂಡಿಗಳಿಗೆ ಜಲ್ಲಿ ಹಾಕಿ ಬಿಡೋದಲ್ಲ, ಸರಿಯಾಗಿ ನಿರ್ವಹಿಸಬೇಕು ಅಂತ ಜಿಬಿಎ ಸಹಾಯಕ ಕಾರ್ಯಪಾಲಕ ಅಭಿಯಂತರರಿಗೆ ಎಚ್ಚರಿಕೆಯನ್ನ ನೀಡಿದ್ರು. ರಸ್ತೆ ಕಂಡು ಅಮಾನತು ಮಾಡುವ ಎಚ್ಚರಿಕೆಯನ್ನ ನೀಡಿತು. ಸಿಎಂ ಸಿದ್ದರಾಮಯ್ಯ ಹೀಗೆ ಹೇಳ್ತಿದ್ದಂತೆ ಅಧಿಕಾರಿಗಳು ತರಾತುರಿಯಲ್ಲಿ ಹೆಣ್ಣೂರು ಬಾಗಲೂರಿನ ರಸ್ತೆಯಲ್ಲಿದ್ದ ಗುಂಡಿಗಳಿಗೆ ತೇಪೆ ಹಚ್ಚಿದ್ದಾರೆ. ಆದ್ರೆ ಕಾಟಾಚಾರಕ್ಕೆ ಎಂಬಂತೆ ಕಾಮಗಾರಿ ಮಾಡಿದಂತಿದೆ. ಗುಂಡಿಗೆ ಹಾಕಿರುವ ಡಾಂಬರ್ ಜಲ್ಲಿ ಜಲ್ಲಿಯಂತೆ ಉದುರುತ್ತಿದೆ. ಕಾಲಿಟ್ರೆ ಕಿತ್ತು ಬರ್ತಿದೆ. TV9 ನಡೆಸಿದ ರಿಯಾಲಿಟಿ ಚೆಕ್ ನಲ್ಲಿ ಇದು ಬಟಾ ಬಯಲಾಗಿದೆ. ಈ ಒಂದು ನ್ಯೂ ಏರ್ಪೋರ್ಟ್ ರಸ್ತೆಯಲ್ಲಿ ಸಿಎಂ ಬರ್ತಾ ಇರ್ತಕ್ಕಂಥ ಒಂದು ಕಾರಣ ಇಟ್ಕೊಂಡು ಕಳಪೆ ಕಾಮಗಾರಿಯನ್ನ ಮಾಡಿ ಹೋಗಿದ್ದಾರೆ ಅಧಿಕಾರಿಗಳು, ಗುತ್ತಿಗೆದಾರನಿಗೆ. ಅದೇ ಒಂದು ರಸ್ತೆಯಲ್ಲಿದ್ದೀನಿ, ಬೆಂಗಳೂರಿನ ಹೆಣ್ಣೂರು ಬಾಗಲೂರು ಮುಖ್ಯ ರಸ್ತೆ ಕೊತ್ನೂರು ಒಂದು ರಸ್ತೆ ನೋಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಕಳಪೆಯಾಗಿ ಕಾಮಗಾರಿಯನ್ನ ಮಾಡಿ ಹೋಗಿದ್ದಾರೆ. ಸಿಎಂ ಬರ್ತಾರೆ, ಸಿದ್ದರಾಮಯ್ಯನವರು ಬರ್ತಾರೆ, ಪರಿಶೀಲನೆ ಮಾಡ್ತಾರೆ ಅಂತ ಹೇಳಿ ತರಾತುರಿಯಲ್ಲಿ ಕಾಮಗಾರಿಯನ್ನ ಮಾಡೋಗಿದ್ದಾರೆ. ಈ ಒಂದು ರಸ್ತೆ ಏನಿತ್ತು ಹೆಣ್ಣೂರು ಬಾಗಲೂರು ಮುಖ್ಯ ರಸ್ತೆ, ಕೊತ್ನೂರು, ಬೈರತಿ, ಇಲ್ಲೆಲ್ಲ ತೀರಾ ರಸ್ತೆ ಹದಗೆಟ್ಟು ಸಿಎಂ ಬರ್ತಾರೆ ಅಂತ ರಸ್ತೆಗೆ ತರಾತುರಿಯಲ್ಲಿ ತೇಪೆ ಹಚ್ಚಿದ್ರು. ಆದ್ರೀಗ 3-4 ದಿನಕ್ಕೆ ಡಾಂಬರ್ ಧೂಳಿನ ಹಾಗೆ ಕಿತ್ತು ಬರ್ತಿದೆ. ಸ್ಥಳೀಯರು ಇದಕ್ಕೆ ಕಿಡಿಕಾರಿದ್ದಾರೆ. ಇದು ಒಂದಿನ ಮಳೆ ಬಂದ್ರೆ ಹೋಗುತ್ತೆ ಅಷ್ಟೇ. ಎಷ್ಟು ದಿನ ಎಲ್ಲ ಮಳೆ ಬಂದ್ರೆ ಕಿತ್ಕೊಂಡು ಹೋಗ್ಬಿಡುತ್ತೆ. ಮತ್ತೆ ಇದು ಕಿತ್ರ ಕಾಲಲ್ಲಿ ಹೋದ್ರೆ ಕಿತ್ಕೊಂಡು ಹೋಗುತ್ತೆ. ಏನ್ ಹೇಳ್ತೀರಾ ಅಧಿಕಾರಿಗಳಿಗೆ, ಪಾಲಿಕೆಗೆ? ಕಾಮಗಾರಿ ಗುಣಮಟ್ಟ ಕಾಪಾಡ್ಕೊಂಡಿದಾರಲ್ಲ, ಏನ್ ಹೇಳ್ತೀರಾ? ಚೆನ್ನಾಗಿ ಮಾಡ್ಬೇಕು ಸರ್, ಅಷ್ಟೇ, ಇನ್ನೇನು ಹೇಳಕ್ಕಾಗುತ್ತೆ. ಇಲ್ಲಿ ಮಾತ್ರವಲ್ಲ, ಕೊತ್ತನೂರು, ಭೈರತೆ, ಗೆದ್ದಲಹಳ್ಳಿ ಕಡೆಗಳಲ್ಲೂ ಇದೇ ರೀತಿ ಕಾಮಗಾರಿ ಮಾಡಿದ್ದಾರೆ. ಜನರ ದುಡ್ಡಲ್ಲಿ ಬೇಕಾಬಿಟ್ಟಿ ಕಾಮಗಾರಿ ಮಾಡಿ ಕೈ ತೊಳೆದುಕೊಂಡಿದ್ದಾರೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.